ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಬೆಳಗ್ಗೆನೇ ಇಷ್ಟೊಂದೆಲ್ಲ ರೆಡಿಯಾಗಿ ನನ್ನ ತಮ್ಮನ ಪಾಪುಗೆ ಇದೆಲ್ಲ ಲಗೇಜ್ ತೊಗೊಂಡು ಹೋಗ್ತಾ ಇದ್ದೀರಿ. ನನ್ನ ತಮ್ಮನ ಪಾಪದ್ದು 11 ದಿವಸದ ಸ್ನಾನ ಮಾಡಿಸೋದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀರಿ. ಅಮ್ಮ, ನಾನು, ಪಾಪು, ಅಪ್ಪ ಎಲ್ಲರೂ ಕಾರಲ್ಲಿ ಹೋಗ್ತಾ ಇದ್ದೀರಿ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕಿಸ್ತಿರೋ ಕ್ಲಿಪ್ಪಿಂಗ್ ಇದು. ಇವತ್ತಿನ ಫಂಕ್ಷನಲ್ಲಿ ಏನೇನೆಲ್ಲ ಮಾಡಿದ್ರಿ ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಕೊಟ್ಟಿದ್ದೀನಿ. ನನ್ನ ಮಗ ಫ್ರಂಟ್ ಸೀಟಲ್ಲಿ ಕೂತಿದ್ದ, ಹಾಗಾಗಿ ನಾನು ಅಮ್ಮ ಹಿಂದೆ ಕೂತಿದ್ರಿ. ಅಪ್ಪ ಡ್ರೈವಿಂಗ್ ಮಾಡ್ತಾಯಿದ್ರು. ತಮ್ಮ ಒಂದು ದಿವಸ ಮುಂಚೆನೇ ಹೋಗಿದ್ದ ಅವ್ರ ಮನೆಗೆ, ಅದಕ್ಕೋಸ್ಕರ ನಾವು ಅವ್ರ ಮನೆಗೆ ರೀಚ್ ಆದಮೇಲೆ ಎಂಟ್ರಿ ಈ ಥರ ಮಾಡಿದರು. ಸೊ ಅದಕ್ಕೆ ಹಾಗೇ ಎಲ್ಲ ಫುಲ್ ಏನೇನು ಮಾಡಿದ್ದಾರೆ ನೋಡೋಣ ಅಂತ ಹಾಗೇ ವಿಡಿಯೋ ಮಾಡ್ಕೊಂಡು ಹೋದೆ. ಇದು ಔಟ್ಸೈಡ್ ಗ್ರಿಲ್ಲಿಗೆ ಹಾಕಿರೋದು ಅವ್ರ ಮನೆ ಪ್ಯಾಸೇಜ್. ಇದು ಡೋರಿಗೆ ಈ ಥರ ಡೆಕೋರೇಷನ್ ಮಾಡಿದ್ದ ನನ್ನ ತಮ್ಮ. ಮತ್ತು ಅವ್ರ ಮನೆಯವರೆಲ್ಲರೂ ಸೇರಿಕೊಂಡು ನೆನೆ ನೈಟು ರಂಗೋಲಿ ಹಾಕಿದ್ರು. ಪಾಪ ಒಂದು ಹುಡುಗಿ ತೊಟ್ಲು ತೊಗೊಂಬಂದ್ರಿ, ಅವನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ನಾನು ವೀಡಿಯೋ ಮಾಡ್ಕೊಂಬರ್ತಾಯಿದ್ದೀನಿ. ಬೇಬಿ ಗರ್ಲ್ ಅಂತ ಅಲ್ಲಿ ಇಟ್ಟಿದ್ದಾನೆ. ಪಾಪು ಇರೋ ರೂಮ್ ಡೋರ್ಗೆ ಇಟ್ಟಿದ್ದಾನೆ. ಇದು ಟಿ ವಿ ಸ್ಟ್ಯಾಂಡಿಗೆ ಪಂಚೆ ಹಾಕಿ ಕವರ್ ಮಾಡಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾನೆ. ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಇದು. ಇವ್ರು ಬಂದು ತೊಟ್ಲೆಲ್ಲ ಫಿಟ್ಟಿಂಗ್ ಆದಮೇಲೆ ನೀಟಾಗೆಲ್ಲ ಒರೆಸ್ತಾ ಇದ್ದಾರೆ. ಇವೆರಡು ಡಾಗ್ ಬಂದು ಅವ್ರ ಮನೇಲಿ ತುಂಬ ವರ್ಷದಿಂದ ಸಾಕ್ಕೊಂಡಿದ್ದಾರೆ. ಲೇಯಾ, ಲೀಸಾ ಅಂತ. ಎರಡು ಮುದ್ದಾಡ್ಕೊತಾ ಇದ್ವು, ಅಮ್ಮ ಮತ್ತು ಮಗಳು. ಬಟ್ ನನ್ನ ಮಗ ಮಗಳಿಬ್ಬರು ನೋಡ್ತಾ ಇದ್ದಾರೆ. ಇಲ್ಲಿ ಕೂತಿರೋ ಅಜ್ಜಿ ಬಂದು ಮೋನಿಕಾ ಅವರ ಅಜ್ಜಿ. ನನ್ನ ಮಗ ಅಂತೂ ಫುಲ್ ಖುಷಿಯಿಂದ ನನಗೆ ಹೇಳ್ತಾ ಇದ್ದಾನೆ, ಅಮ್ಮ ಎರಡೂ ಫೈಟಿಂಗ್ ಮಾಡ್ತಾಯಿದ್ದೆ, ನೋಡಮ್ಮ ನೋಡಮ್ಮ ಅಂದ್ಬಿಟ್ಟು ಫುಲ್ಲು ಮಜಾ ತೊಗೊತಿದ್ದ ಅವನಂತೂ. ನನ್ನ ತಮ್ಮ ಹಾಗೆ ಎಲ್ಲ ತೊಟ್ಲಿಗೆ ರೆಡಿ ಮಾಡ್ಕೊತಾ ಇದ್ದ, ಬಟ್ಟೆ ಎಲ್ಲ ಹಾಕಿಬಿಟ್ಟು. ನಮ್ಮ ಮನೇಲಿ ನಮ್ಮ ಅಕ್ಕ ತಂಗಿರು 3 ಜನಕ್ಕೂ ಎಲ್ಲ 6 ಮಕ್ಳಿಗೂ ಇವನೇನೆ ತೊಟ್ಲು ಶಾಸ್ತ್ರ ಎಲ್ಲನೂ ಈ ಥರ ಎಲ್ಲ ರೆಡಿ ಮಾಡಿ ಡೆಕೋರೇಷನ್ ಮಾಡ್ತಾಯಿದ್ದಿದ್ದಲ್ಲ ಇವನೇನೆ ತೊಟ್ಲನ್ನ. ಹಾಗಾಗಿ ತೊಟ್ಲು ರೆಡಿ ಮಾಡೋದ್ರಲ್ಲಿ ಫುಲ್ ಎಕ್ಸ್ಪರ್ಟು ನನ್ನ ತಮ್ಮ. ನೋಡಿ ಲಾಸ್ಟಲ್ಲೇ ಹಾಕಿರ್ತೀನಿ ಯಾವ ಥರ ಇರುತ್ತೆ ಒಂದು ಇದು ಅಂತ ಡೆಕೋರೇಷನ್ ಎಲ್ಲನೂ. ಅಮ್ಮನೂ ಸುಮ್ಮನೆ ಕೂತಿದ್ದು ಬೋರ್ ಆಗ್ತಿದೆ ಅಂತ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ನನ್ನ ತಮ್ಮನಿಗೆ. ಒಂದು ಸ್ವಲ್ಪ ಬಟ್ಟೆ ಹಾಕಿ ವೈಟ್ ಪಂಚೆ ಕಟ್ಟಿದ್ದಾರೆ. ಬೆಡ್ ತೊಗೊಂಡು ಬಂದಿದ್ದ ಅಂತ ಬೆಡ್ ಹಾಕಿದ್ದಾರೆ ಪಾಪುಗೆ, ಸಾಫ್ಟಾಗಿರಲಿ ಅಂತ. ಆ ಡಾಗ್ಸ್ ನನ್ನ ಮಗಳ ಹತ್ರ ಹೋಗ್ತಿದ್ದ, ಅವಳಂತೂ ಭಯನೇ ಬಿದ್ದು ನೋಡ್ತಾ ಇದ್ಲು. ಬಟ್ ಏನು ಕಿರ್ಚ್ಕೊಂಡು ಅಷ್ಟೊಂದೆಲ್ಲ ಭಯ ಎಲ್ಲ ಏನಿಲ್ಲ, ಲೈಟಾಗಿ ಒಂದು ಸ್ವಲ್ಪ ಭಯ ಅಷ್ಟೇ. ಬಟ್ ಇಬ್ಬರು ಮಕ್ಕಳು ತುಂಬ ಹೊತ್ತು ಎಂಜಾಯ್ ಮಾಡಿದ್ರು. ಕ್ಯೂಟ್ನೆಸ್ ಚೆನ್ನಾಗಿತ್ತು ನೋಡೋದಕ್ಕೆ. ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ನಗಿತಿದ್ದ. ನನ್ನ ಮಗಳು ಸೀರಿಯಸ್ಸಾಗಿ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಿದ್ದಾಳೆ, ಡಾಗ್ಸ್ನೂ ಅಬ್ಸರ್ವ್ ಮಾಡ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ಅಂದ್ಬಿಟ್ಟು. ನನ್ನ ತಮ್ಮ ತೊಟ್ಲಿಗೆ ರೇಷ್ಮೆ ಸೀರೆ ಹಾಕ್ತಿದ್ದಾನೆ, ಅವ್ರ ಅತ್ತೆದಿದ್ದು ಸ್ಯಾರಿ. ಹಾಗೆ ಮಕ್ಕಳು ಡಾಗ್ಸ್ ಜೊತೆ ಆಟಾಡ್ತಿದ್ರು. ನೋಡಿ ನಮ್ಮ ಚಿಕ್ಕ ಮಗಳನ್ನ ಕಿರಿಕ್ ಮಾಡ್ತಿತ್ತು, ಇವಳು ಅಷ್ಟೇ ಮುಟ್ಟಿದ್ಲು. ಬೇರೆ ಮಕ್ಕಳಾಗಿದ್ದರೆ ತುಂಬಾ ಹತ್ಕೊತಿದ್ರು. ನಮ್ಮ ರಾಘು ಆಗಿದ್ದರೆ ಹತ್ರ ಹೋಗಿದ್ರೆ ಹತ್ಕೊಂಡ್ಬಿಡ್ತಿದ್ದ. ಬಟ್ ಸ್ವಲ್ಪ ಅವಳಿಗೆ ಏನು ಭಯ ಇಲ್ಲ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಮತ್ತು ಅವ್ರ ಬೀಗ್ರಿಬ್ರು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗೆ ಬಂದರು. ಲೇಯಾ, ಲೀಸಾ ತುಂಬಾ ಗಲಾಟೆ ಮಾಡ್ತಿತ್ತು ಅಂದ್ಬಿಟ್ಟು ಔಟ್ಸೈಡ್ ಕಟ್ಟಾಕೋಣ ಅಂದ್ಬಿಟ್ಟು ದಾರ ತೊಗೊಂಡ್ಬಂದು ಹಾಕ್ತಾ ಇದ್ದಾರೆ. ನನ್ನ ತಮ್ಮನೂ ಕೆಲಸ ಮಾಡ್ಕೊತಿದ್ದ. ಒಂದು ಡಾಗ್ ಔಟ್ಸೈಡ್ ಹೋಗ್ಬಿಟ್ಟಿತ್ತು, ಹಾಗಾಗಿ ಕರ್ಕೊಂಬಂದು ಮತ್ತೆ ಟ್ಯಾಗ್ ಹಾಕಿ ಕರ್ಕೊಂಡೋದ್ರು. ನನ್ನ ತಮ್ಮ ಪಿನ್ ಹಾಕಿ ಸರಿ ಮಾಡ್ತಾ ಇದ್ದಾನೆ ತೊಟ್ಲುನೆಲ್ಲಾನು. ನಾವೆಲ್ಲ ಕುತ್ಕೊಂಡು ನೋಡ್ತಾ ಇದ್ರಿ ಯಾವ ಥರ ಮಾಡ್ತಾನಂತ. ಅಪ್ಪ ಮಕ್ಳ ಹತ್ರ ಎಲ್ಲ ಮಾತಾಡ್ಕೊಂಡಿದ್ರು. ಇದು ಲಾಸ್ಟಲ್ಲಿ ರೇಷ್ಮೆ ಸೀರೆ ಹಾಕೋದು, ಹಾಗಾಗಿ ನೀಟಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಒಳಗಡೆ ಎಲ್ಲ ಬೇರೆ ಕ್ಲಾತ್ಸ್ ಇರುತ್ತೆ, ಏನು ಬೇಕಾದ್ರೂ ಹಾಕ್ಬೋದು. ಸ್ಯಾರಿ ಆಗಿರಲಿ, ಮ್ಯಾಟ್ ಆಗಿರಲಿ, ಆ ಥರ ಹಾಕ್ಬೋದು. ಬಟ್ ಮೇಲೆ ಮಾತ್ರ ರೇಷ್ಮೆ ಸೀರೆ. ಮೊಮ್ಮಗಳು ಫೋನ್ ಎತ್ಕೊಂಡು ತಾತನ ಜೋಬಿಂದ ಆಟಾಡ್ತಾ ಇದ್ದಾಳೆ. ಹೇಗೋ ಸ್ವಲ್ಪ ಎಲ್ಲೋದ್ರೂ ಸ್ವಲ್ಪ ಸೈಲೆಂಟಾಗಿ ಕೂತಿರ್ತಾರಪ್ಪ ಮಕ್ಕಳು, ಅದೊಂದು ನನ್ನ ಪುಣ್ಯ. ಅಮ್ಮ ಕನಕಾಂಬ್ರನ ದಿಂಡೆಲ್ಲನೂ ಕಟ್ ಮಾಡಿ ಕೊಡ್ತಿದ್ದಾರೆ, ಅವ್ನಿಗೆ ಈಸಿ ಆಗಲಿ ಅಂದ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು. ಬೇರೆಯವರೆಲ್ಲರೂ ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ತಿದ್ರು. ಒಬ್ಬರು ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ರು. ಮೋನಿಕೋರ ಅಮ್ಮ ಟೀ ಕಾಫಿ ಮಾಡ್ಕೊಂಬಂದು ಕೊಡ್ತಿದ್ರು ಎಲ್ರಿಗೂ. ನನ್ನ ತಮ್ಮ ಯಾವ ಥರ ಹಾಕ್ಬೇಕೇನಿತ್ತ ಅಂತ ಪ್ಲ್ಯಾನಿಂಗ್ ನೋಡ್ಕೊತಿದ್ದ. ಕೊನೆಗೂ ಒಂದು ಐಡಿಯಾ ಬಂತು, ತಲೆ ಉಪಯೋಗಿಸ್ದ. ಸೊ ತೊಟ್ಲಿಗೆ ಹೂವನ್ನೆಲ್ಲ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಕನಕಾಂಬ್ರ ಒಂದು ದಿಂಡು, ಮಲ್ಲಿಗೆ ಒಂದು ದಿಂಡು, ಮತ್ತು ಕೆಳಗೆಲ್ಲ ಬೆಲ್ಲ ಹಾಕೋಣ ಅಂದ್ಬಿಟ್ಟು ಫಸ್ಟೇ ಯೋಚನೆ ಮಾಡಿ ಇಟ್ಟಿದ್ದ. ಆಮೇಲೆ ಪಾಪು ಎದ್ದೋಳದ್ಲು, ಅವಳಿಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟು ಬಿಸಿಲಿಗೆ ಇಟ್ಕೊಂಡ್ರು ಅಮ್ಮ. ಆಯಿಲ್ ಮಸಾಜ್ ಮಾಡಿದ್ದೆಲ್ಲನೂ ಕ್ಲಿಪ್ಪಿಂಗ್ಸ್ ಇದೆ, ಬಟ್ ಅವ್ರು ಬೈಕೊಂತಾರೆ ಅಂತ ಹಾಕಿಲ್ಲ ಅಷ್ಟೇ. ಇದು ಅಷ್ಟಾಗಿ ಫೇಸ್ ಕಾಣಿಸಲ್ಲ ಅಂದ್ಬಿಟ್ಟು ಜಸ್ಟು ಇದನ್ನು ಹಾಕಿದ್ದೀನಿ, ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅಜ್ಜಿ ಮೊಮ್ಮಗಳು ಬಿಸಿಲು ಕಾಯಿಸ್ತಾ ಇದ್ದಾರೆ ಈಚೆ. ಮತ್ತು ನನ್ನ ತಮ್ಮ ಕಮಲ ಹೂವನ್ನ
ಚೆನ್ನಾಗಿ ಶೇಪ್ ಕೊಡ್ತಾನೆ. ನಮ್ಮ ಅತ್ತೆ ಕೂಡ ಚೆನ್ನಾಗಿ ಶೇಪ್ ಕೊಡ್ತಾರೆ. ಲಾಸ್ಟ್ ಟೈಮ್ ಕೇಳಿದ್ದೆ, ಅತ್ತೆ ಹೇಳ್ಕೊಟ್ಟಿದ್ರು, ಬಟ್ ಅದು ನನಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ನನ್ನ ತಮ್ಮನಿಗೆ ಹೇಳ್ಕೊಡು ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ಹತ್ರದಿಂದ. ನಾನು ಕಲ್ತ್ಕೊಂಡಂಗೆ ಆಗುತ್ತೆ. ಬೇರೆ ಯಾರಿಗಾದ್ರೂ ಬೇಕಿದ್ದರೆ ಈ ವಿಡಿಯೋ ನೋಡೋರು ನೀವು ಕಲ್ತ್ಕೊತೀರಾ ಅಂದ್ಬಿಟ್ಟು ವಿಡಿಯೋ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಅದಕ್ಕೆ ಶೇಪ್ ಕೊಡ್ತಾನೆ. ಟ್ರಯಾಂಗಲ್ ಶೇಪೇ ಮಡ್ಚ್ಕೋಬೇಕಂತೆ, ಯಾವ ಥರ ಮಡ್ಚ್ಬೇಕಂತನೂ ಹೇಳಿ ಮಾಡ್ತಾಯಿದ್ದಾನೆ ಈಗ ಅವನು. ನಾನು ಇದೇ ಥರ ಟ್ರೈ ಮಾಡಿದೆ, ಬಟ್ ಅದು ಬಾಕ್ಸ್ ಶೇಪ್ ಬಂದುಬಿಡ್ತು. ಈ ಒಂದು ಟ್ರಯಾಂಗಲ್ ಶೇಪು ಚೆನ್ನಾಗಿ ಬರ್ತಿದೆ. ಆಲ್ಮೋಸ್ಟ್ ಡನ್ನು. ಇವಾಗ ಇದಕ್ಕೆ ತೊಟ್ಲು ಕಟ್ತಾ ಇದ್ದಾನೆ, ಆ ಕಡೆ ಒಂದು ಈ ಕಡೆ ಒಂದು. ನೋಡಿ ಕಮಲವು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಹಾಗೆ ತೊಟ್ಲುಗೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದ ನನ್ನ ತಮ್ಮ. ಪಾಪು ಸ್ನಾನ ಮುಗಿದ್ಮೇಲೆ ಬರೆ ಇಟ್ಟಿದ್ದು. ಆಮೇಲೆ ಎಲ್ಲರೂ ಕುತ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪಾಪುನ, ಅಂದರೆ ನನ್ನ ಸೊಸೆನ. ಅಮ್ಮ ತುಂಬ ದೊಡ್ಡ ಬಟ್ಟಿಡ್ತಿದ್ದಾರೆ ಅವಳಿಗೆ ದೃಷ್ಟಿ ಆಗಬಾರ್ದು ಅಂತ. ಬೆಳಗ್ಗೆ ಬೇಗನೆ ಅವ್ರ ನೆಂಟರು ರಿಲೇಟಿವ್ ಎಲ್ಲರೂ ಬೇಗ ಬಂದಿದ್ದರು, 9 o'clockಗೆಲ್ಲ. ಇದು ತೊಟ್ಲಿಗೆ ಮಾಡಿರೋ ಅಲಂಕಾರ ಯಾವ ಥರ ಮಾಡಿದ್ದಾನೆ ನನ್ನ ತಮ್ಮ ಅಂತ. ಹೀಗೆ ಮಾಡಿ ಪಿಲ್ಲೋಸ್ ಇಟ್ಟಿದ್ದಾನೆ ಒಳಗಡೆ, ಸುಮ್ಮನೆ ಇಟ್ಟಿದ್ದಾನೆ. ಇವತ್ತು ನನ್ನ ಸೊಸೆದು 11 ದಿವಸದಲ್ಲಿ ತಲೆಗೆ ಸ್ನಾನ ಮಾಡಿಸಿ ಮಾಡೋ ಅಂಥ ಫಂಕ್ಷನ್ ಇದು. ಅತ್ತೆಂದಿರ ಕೈಯಲ್ಲಿ ಶಾಸ್ತ್ರ ಮಾಡಿಸಿ ಮಗುನ ತೊಟ್ಲಲ್ಲಿ ಹಾಕಿ ತೂಗೋ ಅಂಥ ಶಾಸ್ತ್ರ ಇವತ್ತು. ಈ ಶಾಸ್ತ್ರನ ಯಾವ ಥರ ಮಾಡ್ತೀನಿ ಅಂದ್ಬಿಟ್ಟು ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಯಾರಿಗಾದ್ರೂ ಮಕ್ಕಳಾದಾಗ ಹೆಲ್ಪ್ ಆಗ್ಬೋದು ಈ ವಿಡಿಯೋಯಿಂದ. ನನ್ನ ತಮ್ಮ ಪೂರ್ತಿ ರೆಡಿ ಮಾಡಿ ಸ್ನಾನ ಮಾಡ್ಕೊಬಂದು ನಿಂತಿದ್ದಾನೆ ಆಲ್ರೆಡಿ. ಫೋಟೋಸ್ ಇಟ್ಕೊಳ್ಳೋಕ್ಕೆ ಇರಲಿ ಅಂದ್ಬಿಟ್ಟು ಬ್ಯಾಕ್ ಡ್ರಾಪ್ ಎಲ್ಲ ಮಾಡಿದ್ದಾನೆ, ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ನನ್ನ 2ನೇ ಅಕ್ಕ ಬಂದಳು ಊರಿಂದ, ಹೊಸಕೋಟೆಯಿಂದ. ಇವರೆಲ್ಲ ಹೊಸೂರವರು. ಒಂದು 11 o'clock ಅಷ್ಟೊತ್ತಿಗೆ ಇಷ್ಟೊಂದು ಜನ ಸೇರಿದ್ರಿ ಮನೇಲಿ. ಈ ಶಾಸ್ತ್ರ ಮಾಡೋದಕ್ಕೆ ಮೇಯ್ನಾಗಿ ಯಾರು ಬೇಕಿರ್ತಾರೋ ಅವ್ರಿಗೆ ಮಾತ್ರ ಸ್ವಲ್ಪ ಜನ ಕೇಳಿ ಮಾಡೋ ಅಂಥ ಫಂಕ್ಷನ್ನು. ಒಂದು 30ರಿಂದ 50 ಜನ ಕೇಳ್ತಾರೆ ಅಷ್ಟೇ. ರಿಲೇಟಿವ್ಸ್ ಎಲ್ಲ ಮಾತಾಡ್ಕೊಂಡು ಕುತ್ಕೊಂಡಿದ್ದಾರೆ. ಅಕ್ಕ ಬಂದಿದ ತಕ್ಷಣ ಅವಳು ಡ್ರೆಸ್ ಹೊಲ್ಕೊಂಬಂದಿದ್ದಾಳೆ ಪಾಪುಗೆ, ಅದನ್ನು ಹಾಕಿ ರೆಡಿ ಮಾಡ್ತಾ ಇದ್ದಾಳೆ ಅವಳು ಸೊಸೆನ. ಮುಖ ಆ ಕಡೆ ತಿರುಗಿದೆ ಪಾಪುದು, ದೃಷ್ಟಿ ಆಗಲ್ಲ ಅಂದ್ಬಿಟ್ಟು ಈ ವಿಡಿಯೋ ಹಾಕಿದ್ದೀನಿ. ಅಕ್ಕ ತುಂಬ ಇಷ್ಟಪಟ್ಟು ಹೊಲ್ದಿರೋ ಅಂಥ ಡ್ರೆಸ್ ಇದು. ನನ್ನ ಪಾಪುಗೂ 5 daysಗೆ ಫಂಕ್ಷನ್ ಮಾಡಿದಾಗ ಅಕ್ಕ ಪಾಪ ಇಮ್ಮಿಡಿಯೇಟಾಗಿ ಒಂದು 20 minutesಲ್ಲಿ ಹೊಲ್ಕೊಟ್ಬಿಟ್ಲು ಡ್ರೆಸ್ಸು. ತುಂಬಾ ಚೆನ್ನಾಗಿತ್ತು. ನಾವೆಲ್ಲ ರೂಮಲ್ಲಿ ಕೂತ್ಕೊಂಡು ಯೂಶ್ವಲಾಗಿ ಮಾತಾಡ್ಕೊಂಡು ಕೂತಿದ್ದೀರಿ. ನನ್ನ ಮಕ್ಕಳು ನನ್ನ ಜೊತೆ ಆಟ ಆಡ್ಕೊಂಡಿದ್ರು. ಇಲ್ಲೊಬ್ಬ ಇದ್ದಾನೆ ನಮ್ಮ ಅಕ್ಕನ ಮಗ, ರೇಗಿಸ್ತಾ ಇದ್ದಾನೆ ನನ್ನ ಮಗಳನ್ನ. ಇವರೆಲ್ಲ ಸೇರಿಬಿಟ್ರೆ ಇವ್ರಿಗೊಂದು ಖುಷಿ, ನಾವು ಅಕ್ಕ ತಂಗಿರು ಸೇರಿದ್ರೆ ಹೆಂಗೆ ಖುಷಿ, ಹಾಗೆ ಈ ಮಕ್ಳಿಗೆಲ್ಲ ಒಂದು ಖುಷಿ, ಆಡ್ಕೊಂಡಿದ್ದು ಹೋಗ್ತಾರೆ. ನೋಡಿ ಇಬ್ಬರು ಮಕ್ಕಳನ್ನೂ ತೀಟೆ ಮಾಡಿಕೊಂಡು ಮುದ್ದಾಡ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಮದೆಲ್ಲ ಮುಗ್ದಿತ್ತು. ಆ್ಯಕ್ಚುಲಿ ದೊಡ್ಡಕ್ಕಾಗೆ ವೆಯ್ಟ್ ಮಾಡ್ತಾಯಿದ್ವಿ, ಹಾಗೆ ಇದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನನ್ನ ಮಗನಿಗಂತೂ ಅವ್ರ ತಂಗಿ ಮೇಲೆ ಲವ್ ಆಗಿ ಎತ್ಕೊಂಡು ಆಟಾಡ್ತಾ ಇದ್ದಾನೆ. ಒಂದು 2-3 ಸಲ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ, ಎತ್ಕೊತಾನೆ ಸ್ವಲ್ಪ ಹೊತ್ತು, ಆಮೇಲೆ ಇದ್ದಕ್ಕಿದ್ದಂಗೆ ದಬ್ಬಿಡ್ತಾನೆ, ಬೀಳಿಸ್ಬಿಟ್ಟು ಓಡೋಗ್ಬಿಡ್ತಾನೆ. ಇಲ್ಲಿ ಅಮ್ಮ ಮಗ ಇಬ್ಬರೂ ತುಂಬ ಡೀಪಾಗಿ ಮಾತಾಡ್ತಾ ಇದ್ದಾರೆ. ಈ ಕಡೆ ಬಂದರೆ ನಾನು ನನ್ನ ಮಗ ಇಬ್ಬರು ಮಸ್ತಿ ಮಾಡ್ತಾ ಇದ್ದೀರಿ. ನನಗೂ ತುಂಬ ಹುಚ್ಚು ನನ್ನ ಮಕ್ಕಳಿಗೆ ಫೋನು, ವೀಡಿಯೋ, ಫೋಟೋಸ್ ಅಂತ ಹೇಳಿದ್ರೆ. ಇಲ್ಲೊಬ್ಬ ಕಿರಿಕ್ ಮಾಡ್ತಾ ಇದ್ದಾನೆ ನನ್ನ ಮಗಳನ್ನ. ನಾವೆಲ್ಲ ಒಂದು ರೂಮ್ ಸೇರಿಬಿಟ್ಟಿದ್ದೀರಿ, ಮಾತಾಡ್ಕೊಂಡು ಕುತ್ಕೊಂಡಿದ್ದೀರಿ. ನಾವೆಲ್ಲಾದರೂ ಹೋದರೆ ಅಷ್ಟೇ ಅಪ್ಪ ಮಾತಾಡ್ಕೊಂಡು ಕೂತಿರ್ತೀರಿ, ನಾವು ಸಿಗೋದೇ ರೇರ್ ಅಲ್ವಾ, ಅದಕ್ಕೋಸ್ಕರ. ಇವರೆಲ್ಲ ಆಟ ಆಡ್ಕೊಂಡು ಕೂತಿದ್ರು ಮಕ್ಕಳೆಲ್ಲ. ನನ್ನ ಮಗಳನ್ನ ಆಟ ಆಡಿಸ್ಕೊಂಡಿದ್ದ. ಅವನಿಗೆ ಮೂಡ್ ಹೆಂಗಿರುತ್ತೋ ಹಂಗೆ ಮಕ್ಕಳನ್ನ ನೋಡ್ಕೊಳ್ಳೋದು. ಒಂದು ಸಲ ಆಟ ಆಡಿಸ್ಕೊಂಡಿರ್ತಾನೆ, ಒಂದು ಸಲ ರೇಗಿಸ್ಬಿಡ್ತಾನೆ ಮಕ್ಕಳನ್ನ, ಅಳಿಸ್ತಾನೆ, ನಗಿಸ್ತಾನೆ, ಎಲ್ಲ ಮಾಡ್ತಾನೆ. ನೋಡಿ ಆ 3 ಜನ ಮಕ್ಕಳನ್ನೂ ಆಟ ಆಡಿಸ್ಕೊಂಡು ಕೂತ್ಕೊಂಡಿದ್ದಾನೆ. ಅಕ್ಕನ ಮಕ್ಕಳು ಬಂದರೆ ಇನ್ನೂ ಟೆನ್ಷನ್ ಇರೋಲ್ಲ, ಇವರಿಬ್ಬರನ್ನ ಬಿಟ್ಬಿಟ್ಟು ಎಸ್ಕೇಪ್ ಆಗಿಬಿಡ್ತೀನಿ ನಾನಂತೂ. ಇಲ್ಲಿ ಹಾಲಲ್ಲಿ ಹೊಸೂರು ಟೀಮ್ ಕೂತ್ಕೊಂಡಿತ್ತು, ಇದು ಒಂದು ಗ್ಯಾಂಗು. ಎಲ್ಲರೂ ಹಾಲಲ್ಲಿದ್ದರು. ವರ್ತೂರಿಂದ ನಮ್ಮ ಅಕ್ಕ ಕೂಡ ಬಂದಿದ್ದರು. ಇದು ನಮ್ಮ ಅಕ್ಕನ ಮಗ. ನಾನು ಎಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಆ ಕಡೆ ಈ ಕಡೆ ತಪ್ಪಿಸ್ಕೊತಿದ್ದಾನೆ. ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು. ಫಸ್ಟು ಅಪ್ಪ ಅಮ್ಮನ ಕೈಯಲ್ಲಿ ವಸ್ತು ಪೂಜೆ ಮಾಡಿಸಿದ್ದಾರೆ. ಆದಮೇಲೆ ನಾನು ತಟ್ಟೆ ಹೊಡ್ಕೊಂಡು ಬರ್ತಾಯಿದ್ದೀನಿ. ತುಂಬಾ ಮಾಡಿದ್ದಾರೆ ವೀಡಿಯೋಸು, ಫೋಟೋಸ್ ಎಲ್ಲನೂ. ಅವನಿಲ್ಲ ಅಂದಿದ್ರೆ ಇದೆಲ್ಲ ಕ್ಯಾಪ್ಚರೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಫಸ್ಟು ಪೂಜೆ ಮಾಡಬೇಕಂತೆ ತೊಟ್ಲಿಗೆ, ಅದಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ರು. ಸೊ 3 ಜನ ಅತ್ತೆದೀರು ಸೇರಿ ಪೂಜೆ ಮಾಡಿದ್ರಿ ತೊಟ್ಲಿಗೆ. ಅಲ್ಲಿರೋರು ಎಲ್ಲರೂ ದೊಡ್ಡವರು ಶಾಸ್ತ್ರ ಹೇಗೆ ಮಾಡಬೇಕು ಏನಿತ್ತ ಅಂತ ಹೇಳ್ಕೊಡ್ತಿದ್ರು ನಮಗೆ 3 ಜನಕ್ಕೂ. ನಾವು ಸ್ವಲ್ಪ ಮರ್ತಿದ್ರಿ, ಯಾಕಂದರೆ ಮಾಡಿ ವರ್ಷಾನುಗಟ್ಲೆ ಆಗ್ಬಿಡುತ್ತಲ್ವ, ಹಾಗಾಗಿ ಮರ್ತೋಗಿರ್ತೀರಿ. ಒಟ್ಟು ಇವತ್ತಿನ ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಾಯಿತು.
ನೀವು ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ನಾವು ಅಕ್ಕ ತಂಗಿರು 3 ಜನನು ಸ್ಟಾರ್ಟ್ ಮಾಡ್ಕೊಂಡ್ರಿ ಪೂಜೆ ಮಾಡೋದಕ್ಕೆ ಮತ್ತು ಶಾಸ್ತ್ರ ಮಾಡೋದಕ್ಕೆ. ನಮ್ಮ ಸೊಸೆ ಅಂತೂ ತುಂಬಾ ಪುಣ್ಯ ಮಾಡಿದ್ದಾರೆ. ನಮ್ಮ 3 ಜನ ಹತ್ತೆಂದಿರನ್ನ ಪಡೆಯೋದಕ್ಕೆ. ಹಾಗೆ ನಮಗೂ ತುಂಬಾ ಖುಷಿಯಾಯಿತು ಇದೆಲ್ಲ ನಮ್ಮ ಕೈಯಲ್ಲಿ ಮಾಡಿಸಿದ್ದಕ್ಕೆ. ನಾವು ಇದನ್ನೆಲ್ಲ ಏನು ಎಕ್ಸ್ಪೆಕ್ಟೇ ಮಾಡ್ದಿರೋ ಹೋಗಿದ್ದು. ಮಾಡಿಸ್ತಾರೆ ಅಂತ ನಿಜವಾಗ್ಲೂ ನಮ್ಗೆ ಗೊತ್ತಿರಲಿಲ್ಲ. ಬೇರೆ ಯಾರ ಕೈಲಾದರೂ ಮಾಡಿಸ್ತಾರೆ ಅಂದ್ಬಿಟ್ಟು ಸುಮ್ಮನೆ ರೆಡಿಯಾಗಿ ಹೋಗಿದ್ರಿ. ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲನೂ ನನ್ನ ನಾದಿನಿ ಶ್ರೀಮಂತಗೆ ಅಮ್ಮ ಈಸ್ಕೊಟ್ಟಿದ್ರು. ಆಗ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಆಗಿಲ್ಲ ಅಂದ್ಬಿಟ್ಟು ಯಾರಿಗೂ ಉಟ್ಕೊಳ್ಳೋಕೆ ಆಗಿರಲಿಲ್ಲ. ಸೊ ಅದಕ್ಕೆ ಇದಕ್ಕೆ ಪ್ಲ್ಯಾನ್ ಮಾಡ್ಕೊಂಬಿಟ್ರಿ. ಪಾಪು ಹುಟ್ಟಿದ್ಮೇಲೆ 11 ಡೇಸಲ್ಲಿ ಹೆಂಗೂ ಫಂಕ್ಷನ್ ಮಾಡ್ತಾರೆ, ಹಾಗೆ ಉಟ್ಕೊಳ್ಳಲ್ಲ ಅಂದ್ಬಿಟ್ಟು. ಇವ್ರು ನಮ್ಮ ದೊಡ್ಡಕ್ಕ. ನನಗಂತೂ ಏನು ಗೊತ್ತಿಲ್ಲ ಅಂದರೆ ನಮ್ಮ ದೊಡ್ಡಕ್ಕಗೆ ಎಲ್ಲ ಗೊತ್ತಿರುತ್ತೆ, ಹೇಳ್ಕೊಡ್ತಾಳೆ. ಪಾಪ ಫೋನ್ ಮಾಡಿ ಕೇಳೋಷ್ಟೊತ್ತಿಗೆ ಹೇಳ್ಕೊಡ್ತಾಳಪ್ಪ. ಅದೊಂದು ಖುಷಿ ಆಗುತ್ತೆ ನನಗಂತೂ. ಹಾಗೆ ಇವತ್ತು ನಮ್ಮ ನಾದಿನಿ ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಟಿದ್ರ. ನನಗಂತೂ ತುಂಬಾ ಖುಷಿ ಆಯಿತು. ಇವತ್ತು ನಮ್ಮ ಅಮ್ಮನೇ ಪಾಪುನ ಹೆಬ್ಬರಿಸಿ ಆಯಿಲ್ ಮಸಾಜ್ ಮಾಡಿ ಬಿಸಿಲಲ್ಲಿಟ್ಟು ಚೆನ್ನಾಗಿ ಬಿಸಿನೀರಲ್ಲಿ ಸ್ನಾನ ಮಾಡಿಸಿದ್ರೆ ಇಸ್ಕಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ಲು ನಮ್ಮ ಪಾಪು, ಅಂದರೆ ನನ್ನ ಸೊಸೆ. ಇವತ್ತು ಕಂಪ್ಲೀಟಾಗಿ ವಿಡಿಯೋ ಮಾಡಿದ್ದೆ ಪಾಪುಗೆ ಸ್ನಾನ ಮಾಡಿಸೋದು ಆಯಿಲ್ ಮಸಾಜ್ ಮಾಡೋದಿಲ್ಲನೋ. ಬಟ್ ನಾನೇ ಹಾಕಿಲ್ಲ, ಎಲ್ಲಿ ಪಾಪುಗೆ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಒಂದು ರೀಸನಿಂದ ಹಾಕಲಿಲ್ಲ. ತೊಟ್ಲು ಪೂಜೆ ಮಾಡಿದ್ದಾದಮೇಲೆ ಆರತಿ ಬೆಳಗ್ತಾ ಇದ್ದೀರಿ. ಆರತಿ ಆದಮೇಲೆ ನಾವು 3 ಜನ ನಿಂತ್ಕೊಂಡು ಮಾತಾಡ್ತಿದ್ರಿ. ನೆಕ್ಸ್ಟ್ ಏನು ಮಾಡಬೇಕಂತ ಎಲ್ಲರನ್ನೂ ಕೇಳ್ತಿದ್ರಿ. ಮುಂದಕ್ಕೆ ಗುಂಡ್ಕಲ್ ಶಾಸ್ತ್ರ ಮಾಡಬೇಕಿತ್ತು. ಅದಕ್ಕೆ ಒಬ್ಬರು ಟೈಮ್ ಚೆನ್ನಾಗಿದೆ, ಒಬ್ಬರು ಟೈಮ್ ಚೆನ್ನಾಗಿಲ್ಲ ಅಂತೆಲ್ಲ ನೋಡಿ ಹೇಳ್ತಿದ್ರು. ಲಾಸ್ಟಿಗೆ ಡಿಸೈಡ್ ಆಯಿತು ಮಾಡಿಬಿಡೋಣ, ಮತ್ತೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಲ್ಲರೂ ಶಾಸ್ತ್ರ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಗುಂಡ್ಕಲ್ ತೊಟ್ಲಿಗೆ ಹಾಕೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರಿ. ಗುಂಡ್ಕಲ್ನ ತೊಟ್ಲು ಕೆಳಗಿಂದ ಕೊಡಬೇಕು. ಅವರಿಬ್ಬರು ಮೇಲೆ ಕೆತ್ಕೊಂಡು ತೊಟ್ಲು ಒಳಗಡೆ ಹಾಕಿ 3 ಜನನು ತೊಟ್ಲು ಒಳಗಡೆ ಹಾಕಿ ತೂಗ್ತೀರಿ ನೋಡಿ. ಈ ಥರ ಇದನ್ನು 3 ಟೈಮ್ಸ್ ಮಾಡಬೇಕು. 3 ಸಲ ರಿಪೀಟ್ ಮಾಡಬೇಕು. ತೊಟ್ಲು ಕೆಳಗೆ ಕೊಟ್ಟು ಅವ್ರು ಆ ಕಡೆ ತೊಗೊಂಡು ತೊಟ್ಲು ಒಳಗಡೆ ಹಾಕಿ ತೂಗಬೇಕು. 3 ಸಲನೂ ಇದೇ ಥರನೇ ಮಾಡಬೇಕು. ಇವತ್ತಿನ ಶಾಸ್ತ್ರ ಎಲ್ಲ ಚೆನ್ನಾಗಾಯಿತು. ಎಲ್ಲರೂ ತುಂಬಾ ಖುಷಿಪಟ್ಟರು. ನಮಗೂ ತುಂಬಾ ಖುಷಿ ಆಯಿತು. ಈ ಥರ ಎಲ್ಲ ಫಸ್ಟ್ ಟೈಮ್ ಶಾಸ್ತ್ರ ಮಾಡ್ತಿರೋದು, ಅದೂ ನಮ್ಮ ತಮ್ಮನ ಪಾಪುಗಲ್ವಾ. ನೋಡಿ ನಾವು ಶಾಸ್ತ್ರ ಮಾಡ್ತಿದ್ದಾಗ ಎಲ್ಲರೂ ನಮ್ಮನ್ನು ನೋಡ್ತಿರೋದು ನಮ್ಗೆ ಎಷ್ಟು ಖುಷಿ ಕೊಡುತ್ತಲ್ವಾ. 3 ಸಲ ಆಯಿತು. ಇದನ್ನು ತೊಟ್ಲಿಗೆ ಹಾಕಿಬಿಟ್ಟು ಗುಂಡ್ಕಲ್ಲೇ ಮಗು ಅಂದ್ಬಿಟ್ಟು ಈ ಶಾಸ್ತ್ರ ಮಾಡೋದು. ಇದು ಆದಮೇಲೆ ನಮ್ಮ ಪಾಪುನ ಹಾಕ್ತೀರಿ ತೊಟ್ಲಿಗೆ. 3ನೇ ಸಲ ನಮಸ್ಕಾರ ಮಾಡ್ಕೋಬೇಕು ಗುಂಡ್ಕಲ್ನ. 3 ಜನ ತೂಗ್ತಾ ಇದ್ದೀರಿ ತೊಟ್ಲನ್ನ. ಅಲ್ಲಿರೋರೆಲ್ಲ ಸಾಂಗ್ ಹೇಳಿ ಅಂತ ಕೇಳ್ತಿದ್ರು. ನಾವೇನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಲಿಲ್ಲ. ಆದರೂ ಲೈಟಾಗಿ ಚಿಕ್ಕದಾಗಿ ಒಂದು ಸಾಂಗ್ ಹೇಳಿದ್ರಿ. ನಮ್ಮ ಮಕ್ಕಳನ್ನ ಮಲಗಿಸ್ಬೇಕಂದಾಗ ಯಾವ ಥರ ಸಾಂಗ್ ಹೇಳ್ತೀರಿ ಅದನ್ನೇ ಹೇಳಿದ್ರಿ. ಪಾಪುವಿನ ಅಜ್ಜಿ ಬಂದರು. ಇವ್ರಿಗೆ ಗುಂಡ್ಕಲ್ ಕೊಟ್ಟು ಶಾಸ್ತ್ರ ಮಾಡಬೇಕಿತ್ತು. ಆಂಟಿ ಚೊಂಬಲ್ಲಿ ನೀರು ಕೊಡ್ತಿದ್ದಾರಲ್ಲ, ಇದನ್ನು ಆ ಗುಂಡ್ಕಲ್ ಮೇಲೆ ಹಾಕಬೇಕು. ಪಾಪು ಹುಚ್ಚೆ ಹೋಯ್ತು ಅಂತ ಅರ್ಥ. ನೋಡಿ ಪಾಪು ನೆತ್ತಿ ಅವ್ರ ಸೆರ್ಗಲ್ಲಿ ಹಾಕ್ತಾಯಿದ್ದೀರಿ 3 ಜನ ಸೇರಿ. ಹಾಕಿದ್ಮೇಲೆ ನಾನು ನೀರು ಹಾಕ್ತಾಯಿದ್ದೀನಿ. ಸ್ಯಾರಿ ಹಾಳಾಗೋಗುತ್ತಂತ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ. ಈ ಥರ ಎಲ್ಲ ಇರುತ್ತೆ ನಮ್ಮ ಶಾಸ್ತ್ರ. ಈಗಂತೂ 3 ಜನ ಅತ್ತೆದಿರೇನೋ ರೆಡಿ ಆಗಿಬಿಟ್ಟಿದ್ದೀರಿ ನಮ್ಮ ಸೊಸೆನ ತೊಟ್ಲಿಗೆ ಹಾಕಿ ತೂಕೋದಕ್ಕೆ. ನೋಡಿ 3 ಜನ ಹಾಕಿ ಹಾಗೆ ಅಕ್ಕ ಚೈನ್ ಇಟ್ಕೊಂಡಿದ್ದಾಳೆ, ಆ ಚೈನ್ನು ಹಾಕ್ತಿದ್ದಾಳೆ. ಇಲ್ಲಿ ಸೆಂಟ್ರಲ್ಲಿ ಫೋಟೋಗ್ರಾಫರ್ ಸ್ವಲ್ಪ ಅಡ್ಡ ಬರ್ತಾ ಇದ್ದಾರೆ. ಅಕ್ಕ ಚೈನ್ ಕೂಡ ಹಾಕಿದ್ದಾಳೆ. ಸ್ವಲ್ಪ ಜಾಗ ಕಮ್ಮಿ ಇರೋದ್ರಿಂದ ವಿಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಬಟ್ ಇದನ್ನು ನಾನು ಹಾಕ್ಬೋದಂತ ಹಾಕಿದ್ದೀನಿ. ಪೂರ್ತಿ ಪಾಪುನ ಕಾಣಿಸೋ ಥರ ಹಾಕಿಬಿಟ್ರೆ ಮತ್ತು ಪಾಪುಗೆ ದೃಷ್ಟಿ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಪೂರ್ತಿಯಾಗಿ ಯಾವುದೂ ಪೋಸ್ಟ್ ಮಾಡೋಕ್ಕೆ ಹೋಗಿಲ್ಲ. 3 ಜನ ತೂಗಿ ಆ ಆಂಟಿ ಒಂದು ಸಾಂಗ್ ಹೇಳ್ಕೊಡ್ತಾ ಇದ್ದಾರೆ. ಸುಮ್ಮನೆ ಹಂಗೆ ಒಂದು ಹಾಡು ಹೇಳ್ತಿದ್ದಾರೆ, ಹಾಗೆ ತೂಗ್ತಾ ಇದ್ದೀರಿ. ಏನೇ ಆಗಲಿ ನಮ್ಮ ಸೊಸೆ ಅಂತೂ ತುಂಬಾ ಅದೃಷ್ಟ ಮಾಡಿದಾಳಪ್ಪ. ನೋಡಿ ಈ ಥರ ಎಲ್ಲ ಹ್ಯಾಪಿ ಮೂಮೆಂಟ್ನ ನಾನೊಂದು ವೀಡಿಯೋ ಮಾಡಿ ಈ ಥರ ಒಂದು ಇದು ಮಾಡಿಲ್ಲ ಅಂದಿದ್ರೆ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇರಲಿಲ್ಲ ಇಷ್ಟೆಲ್ಲ ಚೆನ್ನಾಗಾಯ್ತಾ ಫಂಕ್ಷನ್ ಅಂತ. ಈ ವಿಡಿಯೋ ಪೂರ್ತಿ ನಮ್ಮ ಅಕ್ಕನ ಮಗನೇ ಮಾಡಿರೋದು. ಅವನಿಗೆ ತುಂಬ ದೊಡ್ಡ ಥ್ಯಾಂಕ್ಸೇ ಹೇಳಬೇಕು. ತುಂಬ ಚೆನ್ನಾಗಿ ಮಾಡಿದ್ದ ವೀಡಿಯೋಸ್ ಮಾತ್ರ. ಇದು ನನ್ನ ಸೊಸೆಗೆ ನಾನು ಏನು ತೊಗೊಂಬಂದಿದ್ದೀನಿ ಗಿಫ್ಟು, ಅದನ್ನು ಹಾಕೋದಕ್ಕೆ ಇದನ್ನು ಓಪನ್ ಮಾಡ್ತಿದ್ದೀನಿ. ಗೆಸ್ ಮಾಡ್ಬೋದು ನಾನು ಏನು ತಂದಿದ್ದೀನಿ ಅಂದ್ಬಿಟ್ಟು.
ಎಲ್ಲರೂ ಪಾಪುಗೆ ಬಳೆ ಗೊಲ್ಸು ಎಲ್ಲ ಹಾಕ್ತಾರೆ ಅಂತ ಅಂದ್ಬಿಟ್ಟು ನಾನು ಡಿಫ್ರೆಂಟಾಗಿರುತ್ತೆ ಚೈನ್ ತೊಗೊಳ್ಳೋಣ ಅಂತ ಚೈನ್ ತೊಗೊಂಡೆ. ಅಕ್ಕಂದಿರು ಹೇಳಿದ್ರು, ನೀನು ತೊಗೊಂಡ್ರು ಅವ್ರು ಹಾಕಲ್ಲ ಕಣೆ ಬೇಡ ಅಂತ ಅಂದರೂ ನಾನು ಚೈನೇ ಹಾಕ್ತೀನಿ, ಅವ್ರು ಹಾಕಿದ್ರು ಬಿಟ್ಟರು ನಾನು ಚೈನೇ ಹಾಕ್ತೀನಿ ಅಂತ ಚೈನ್ ಹಾಕಿದ್ದೀನಿ. ಚೈನ್ ಹಾಕಿದ್ದಾದಮೇಲೆ ನನ್ನ ಮುದ್ದು ಸೊಸೆಗೆ ದೃಷ್ಟಿ ತೆಗಿತಿದ್ದೀನಿ. ನಂದಾದಮೇಲೆ ನಮ್ಮ ದೊಡ್ಡಕ್ಕ ಬಂದಳು, ಅವಳ ಟರ್ನ್ ಸ್ಟಾರ್ಟ್ ಆಯಿತು. ಅವಳು ಏನು ತೊಗೊಬಂದಿದ್ದಾಳೆ ಅಂತ ರಿವೀಲ್ ಮಾಡ್ತಿದ್ದಾಳೆ. ಕಾಲು ಗೆಜ್ಜೆ ತೊಗೊಂಡು ಬಂದಿದ್ದಾಳೆ. ನನ್ನ ಮುದ್ದು ಸೊಸೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡಿ ಕಾಲು ಗೆಜ್ಜೆಯಿಂದ. ಈಗ ನಮ್ಮ ಚಿಕ್ಕಕ್ಕ ಬಂದರು, ಕೈಗೆ ಬಳೆ ಹಾಕಿದ್ದಾರೆ. ಡ್ರೆಸ್ ಮ್ಯಾಚಿಂಗ್ಗೆ ಕೈಗೆ ಬಳೆ ತಂದಿದ್ದಾಳೆ ನಮ್ಮಕ್ಕ. ಎಲ್ಲ ಶಾಸ್ತ್ರ ಮುಗಿದ ಮೇಲೆ ಒಂದು ಕೋಲ್ ಎತ್ಕೊಂಡು ತಟ್ಟೆನ ಜೋರಾಗಿ ಹೊಡಿತಿದ್ದೀರಿ ಮಗು ಎದೊಳ್ಳಿ ಅಂತ. ಎಲ್ಲ ಮುಗಿದ್ಮೇಲೆ ಯೂಶ್ವಲಾಗಿ ಫೋಟೋ ಸೆಕ್ಷನ್ ಸ್ಟಾರ್ಟ್ ಆಯಿತು. ಇದು ಒಂದು ದೊಡ್ಡಕ್ಕನ ಫ್ಯಾಮಿಲಿ, ಪಾಪು ಜೊತೆ ಫೋಟೋ ಇಡ್ಕೊತಿದ್ದಾರೆ. ಇದು ಬಂದು ನಮ್ಮ ಚಿಕ್ಕಕ್ಕನ ಫ್ಯಾಮಿಲಿ, ಇವರು ಪಾಪು ಜೊತೆ ಫೋಟೋನ ಇಡ್ಕೊತಿದ್ದಾರೆ. ನಾನು ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ, ಬಟ್ ಅದು ಕ್ಯಾಮ್ರಾದಲ್ಲಿದೆ, ಕಳಿಸಿಲ್ಲ. ಕಳ್ಸಿದ ಮೇಲೆ ಹಾಕ್ತೀನಿ. ಫೋಟೋ ಸೆಕ್ಷನ್ ಮುಗೀತು, ಬಂದು ಕೂತ್ಕೊಂಡ್ರು ಚಿಕ್ಕಕ್ಕ. ಎಲ್ಲರೂ ಹಾಲಲ್ಲಿ ಕೂತ್ಕೊಂಡಿದ್ದೀರಿ. ಆಮೇಲೆ ಎಲ್ಲರೂ ಮೇಲೆ ಹೋದ್ರಿ ಟೆರೆಸ್ಗೆ. ಗಂಗಾ ಪೂಜೆ ಮಾಡಿಸ್ಬೇಕಿತ್ತು, ಅದಕ್ಕೆ ಟೆರೆಸ್ಗೆ ಹೋದ್ರಿ. ಆ ಕಲ್ಲು ಬಂದು ದೇವರು ಅಂತ ಒಂದು ಇದಕ್ಕೆ ಇಟ್ಟಿರ್ತೀರಿ ಅಷ್ಟೇ. ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ನಾರ್ಮಲ್ ಪೂಜೆ ಮಾಡ್ತಿದ್ದಾಳೆ. ಈ ಪೂಜೆನ ಪಾಪುವರ ಅಮ್ಮನೇ ಮಾಡಬೇಕು. ಇದು ಮೇಲೆ ಟೆರೆಸಲ್ಲಿ ನನ್ನ ನಾದಿನಿ ಪೂಜೆ ಮಾಡ್ತಿದ್ರೆ ನಾವೆಲ್ಲ ನೋಡ್ಕೊಂಡು ನಿಂತಿದ್ರಿ. ಅಮ್ಮ ಸ್ವಲ್ಪ ಹೇಳ್ಕೊಡೋಣ ಅಂತ ಬಂದಿದ್ದರು. ಮಕ್ಕಳೆಲ್ಲ ಟೆರೆಸಲ್ಲಿ ಆಟಾಡ್ತಾಯಿದ್ರು. ಇವು ನಮ್ಮ ದೊಡ್ಡಕ್ಕನ ಎರಡನೇ ಮಗ ನಿಖಿಲ್ ಅಂತ. ಇದು ಒಂದು ಪಾಪು ಯಾರ್ದೋ ಬಂದಿತ್ತು ಮೇಲ್ಗಡೆ ನಮ್ಮ ಜೊತೆನೇ. ಎಲ್ಲ ಆದಮೇಲೆ ಈ ಥರ ನಲ್ಲಿ ಪೂಜೆ ಮಾಡಿಸೋದು ಏನಕ್ಕೆ ಅಂತ ಹೇಳಿದ್ರೆ, ಮನೇಲಿ ಯಾರೂ ಇಲ್ಲದೇ ಇದ್ದಾಗ ಪಾಪುಗೆ ಏನಾದರೂ ಬೇಕಾಗುತ್ತೆ. ಹಾಲಾಗಿರ್ಬೋದು, ಇಲ್ಲ ವಾಶ್ರೂಮ್ಗೆ ಏನಾದರೂ ಹೋಗಬೇಕಾದ್ರೆ ಬಿಸಿನೀರು ತಣ್ಣೀರು ಮುಟ್ಕೋಬೋದು ಅಂದ್ಬಿಟ್ಟು ಈ ಥರ ಪೂಜೆ ಮಾಡಿಸ್ಬಿಡ್ತಾರೆ. ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಪಾಪದ ಬೇದಿ ಬಟ್ಟೆ ಹೋಗಿದ್ಬಿಟ್ಟು ಒಣಗಾಕ್ಬಿಟ್ಟು ಹೋಗಬೇಕು. ಅವ್ರು ಪೂಜೆ ಮಾಡೋದಕ್ಕೆ ಪಾಪ ಇಬ್ಬರು ಆಂಟಿದಿರು ಹೆಲ್ಪ್ ಮಾಡ್ತಿದ್ದಾರೆ. ಅವ್ರು ಪೂಜೆ ಮಾಡ್ತಾಯಿದ್ರು. ಎಲ್ಲರೂ ಟೆರೆಸಿಗೆ ಬಂದಿದ್ರಿ. ನಾವೆಲ್ಲರೂ ಅಕ್ಕ ನಾನು ಸೆಲ್ಫಿ ತೆಕ್ಕೊತಿದ್ರಿ. ಆರತಿ ಮಾಡ್ತಿದ್ದಾಳೆ ನಮ್ಮ ಮೋನಿಕಾ, ಪಾಪುವಿನ ಅಮ್ಮ. ಪಾಪು ಅಮ್ಮನೇ ಈ ಶಾಸ್ತ್ರ ಮಾಡಬೇಕು ಅಂತ ಅವ್ರು ಮಾಡ್ತಿದ್ದಾರೆ. ಈ ಥರ ಎಲ್ಲ ಮಾಡೋದೊಂದು ಪದ್ಧತಿ ನಮ್ಮಲ್ಲಿ. ಪೂಜೆ ಮಾಡಿ ಎಲ್ರಿಗೂ ಮಂಗಳಾರತಿ ಕೊಡ್ತಿದ್ದಾಳೆ ಮೋನಿಕಾ. ಆ್ಯಕ್ಚುಲಿ ನಾವೆಲ್ಲ ಮೇಲೆ ಟೆರೆಸ್ಗೆ ಹೋಗಿದ್ದು ಒಂದು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಹೋದ್ರಿ, ನಾನು ಅಮ್ಮ ಅಕ್ಕಂದಿರೆಲ್ಲರೂ. ಹಾಗೆ ನಮ್ಮ ಮಕ್ಕಳು ಕೂಡ ಜೊತೇಲಿ ಬಂದುಬಿಟ್ಟಿದ್ದಾರೆ. ಈಗ ಮೋನಿಕಾ ಬೇದಿ ಬಟ್ಟೆ ಹೋಗಿತಿದ್ದಾಳೆ. ಸುಮ್ಮನೆ ಹಂಗೆ ಹೋಗಿದ್ಬಿಟ್ಟು ಹಾರಾಕ್ತಿದ್ದಾಳೆ. ಇದೆಲ್ಲನೂ ನಮ್ಮಲ್ಲಿರೋ ಒಂದು ಪದ್ಧತಿ. ಮೋನಿಕಾ ಅವ್ರ ರಿಲೇಟಿವ್ಸ್ ಎಲ್ಲನೇ ತುಂಬಾ ಹೆಲ್ಪ್ ಮಾಡಿದ್ರು ಎಲ್ಲ ಮಾಡೋದಕ್ಕೆ. ಮತ್ತು ಹಾಗೆ ಇನ್ನೊಂದು ಬಟ್ಟೆನೂ ಕೂಡ ಒಗ್ದಾಕ್ತಾ ಇದ್ದಾಳೆ. ಜಸ್ಟ್ ಸುಮ್ಮನೆ ಒಂದು ಫಾರ್ಮಾಲಿಟೀಸ್ಗೆ ಇದೆಲ್ಲ ಮಾಡ್ತಿರೋದು. ಈ ಎಲ್ಲ ಮೇಲೆ ಪೂಜೆ ಮುಗಿಸ್ಕೊಂಡು ನಮ್ಮದು ರೀಲ್ಸ್ ಮುಗೀತು. ಹಾಗೆ ಎಲ್ಲರೂ ಮಾತಾಡ್ಕೊಂಡು ಕೆಳಗೆ ಹೋದ್ರಿ. ನಮ್ಮದೆಲ್ಲ ಊಟ ಮುಗ್ದಿತ್ತು. ಅಮ್ಮ ಪಾಪ ನಮ್ಮ ಜೊತೆ ಊಟ ಮಾಡಿರಲಿಲ್ಲ, ಅಮ್ಮ ಊಟ ಮಾಡ್ತಿದ್ರು. ನಾವೆಲ್ಲ ಕೂತ್ಕೊಂಡು ಮಾತಾಡ್ಕೊಂಡಿದ್ರಿ. ನಮ್ಮ ಅಕ್ಕ ಭಾವ ಎಲ್ಲಡಿಕೆ ಹಾಕ್ಕೊತಿದ್ರು. ಅವರಿಬ್ಬರದೇ ಒಂದು ಸ್ಪೆಷಲ್ ವೀಡಿಯೋ ಮಾಡೋಣ ಅಂತ ಇದು ವೀಡಿಯೋ ಮಾಡ್ತಿರೋದು ನಾನು. ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ನನ್ನ ತಮ್ಮ ನಮಗೆಲ್ಲರಿಗೂ ಊಟ ಹಾಕೊಂಬಂದು ಕೊಡ್ತಿದ್ದಾನೆ. ನಮ್ಮ ಫ್ಯಾಮಿಲಿಯವರೆಲ್ಲ ರೂಮಲ್ಲಿ ಕೂತ್ಕೊಂಡಿದ್ದೀರಿ. ನನ್ನ ಸೊಸೆ ಫಂಕ್ಷನಲ್ಲಿ ನೋಡಿ ಇಷ್ಟೆಲ್ಲ ಊಟ ಮಾಡಿಸಿದ್ದ. ಪೂರಿ, ಸಾಗು, ಹಪ್ಳ, ಕೋಸಂಬರಿ, ಒಂದು ಸ್ವೀಟು, ಉಪ್ಪಿನಕಾಯಿ, 2 ಥರ ಪಲ್ಯ ಹಾಕ್ಸಿದ್ರು, ಗೀ ರೈಸ್ ಹಾಕ್ಸಿದ್ರು, ವೆಜಿಟೇಬಲ್ ಸಾಗು ಮಾಡಿಸಿದ್ರು ಗೀ ರೈಸ್ಗೆ. ಇದು ಬಂದು ನನ್ನ ಸೊಸೆ ಫಂಕ್ಷನ್ ಊಟ. ತುಂಬಾ ಐಟಮ್ಸ್ ಹಾಕ್ಸಿದ್ರು. ಊಟನೂ ತುಂಬಾ ಚೆನ್ನಾಗಿತ್ತು. ಊಟ ಆದಮೇಲೆ ಎಲ್ಲಡಿಕೆ ಇಟ್ಟಿದ್ರು. ನಮ್ಮ ಚಿಕ್ಕಕ್ಕ ಚಿಕ್ಕ ಭಾವ ಇಬ್ಬರು ಎಲ್ಲಡಿಕೆ ಹಾಕ್ಕೊತಾ ಇದ್ರು. ನಾವ್ಯಾರೂ ಹಾಕಿಲ್ಲ, ನೋಡ್ಕೊಂಡು ಕೂತಿದ್ವಿ ಇವರಿಬ್ಬರು ಹಾಕೋದನ್ನ. ನಾನೇ ಹಾಕೊಂಡು ಫೋರ್ಸ್ ಮಾಡ್ತಿದ್ದೆ, ತಿನ್ಸೆ ಭಾವಾಗ ತಿನ್ಸೆ, ಕೈ ಕೊಡಬೇಡ ಅಂದ್ಬಿಟ್ಟು ಅದಕ್ಕೆ ತಿನ್ನಿಸ್ತಿದ್ಲು. ಲವ್ಲಿ ಚೆನ್ನಾಗಿತ್ತು. ಮಾರ್ನಿಂಗ್ ಈ ಥರ ಒಂದು ವೀಡಿಯೋ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಈವ್ನಿಂಗ್ ಹೋಗ್ಬೇಕಂದಾಗ ಮಾಡ್ಕೊತಿದ್ದೀನಿ. ಈ ಕ್ಲಿಪ್ಪಿಂಗ್ಸು ಆ್ಯಡ್ ಮಾಡೋಣ ಇದರಲ್ಲಿ ಅಂತ ಹೇಳಿಬಿಟ್ಟು. ಲೆಂತಿ ವೀಡಿಯೋಸ್ ತುಂಬ ಜನ ಕೇಳ್ತಿರೋದ್ರಿಂದ ಸ್ವಲ್ಪ ಟ್ರೈ ಮಾಡ್ತಿದ್ದೀನಿ ಲೆಂತಿ ವೀಡಿಯೋಸ್ ಹಾಕೋದಕ್ಕೆ. ನನ್ನ ಮಗಳು ಆಟಾಡ್ಕೊಂಡು ಬರ್ತಿದ್ಲು. ನನ್ನ ಮಗ ಅಂತೂ ಮಲಗಿಬಿಟ್ಟಿದ್ದ. ಅಲ್ಲಿಂದ ಮನೆಗೆ ಬರೋವರೆಗೂ ಮಲಗಿಬಿಟ್ಟಿದ್ದ. ನಾವು ಆ್ಯಕ್ಚುಲಿ 3 ಜನ ಇದ್ದಿದ್ದು. ನಾನು, ಅಪ್ಪ, ಅಮ್ಮ, ಮಕ್ಕಳಿಬ್ಬರಿದ್ರು ಅಷ್ಟೇ. ಮನೆಗೆ ರಿಟರ್ನ್ ಹೋಗ್ಬೇಕಂದಾಗ ಮತ್ತು ಹೋಗ್ಬೇಕಂದಾಗೂ ನಾವು 3 ಜನನೇ ಹೋಗಿದ್ದು. ನನ್ನ ಮಗಳು ಫುಲ್ ಸಿಕ್ಕಾಪಟ್ಟೆ ತೀಟೆ ಮಾಡ್ಕೊಂಡಿದ್ಲು. ಮಗ ಮಲಗಿಬಿಟ್ಟಿದ್ದ. ಬರಬೇಕಂದಾಗ ಫುಲ್ಲು ಗಲಾಟೆ ಮಾಡ್ತಿದ್ಲು. ಸೊ ಈ ಡ್ರೆಸ್ ಹಾಕಿದ್ದು ಒಂದು ಫೋಟೋಸ್ ಇಟ್ಕೊಂಡಿಲ್ವಲ್ಲ ಅಂದ್ಬಿಟ್ಟು ಹಾಗೆ ಕ್ಯಾಪ್ಚರ್ ಮಾಡ್ತಿದ್ದೀನಿ ಇವಳನ್ನ.
ನನ್ನ ಹತ್ರ ಏನಾರು ಇದ್ದರೆ ನನ್ನ ಮಗಳು ಸಿಕ್ಕಾಪಟ್ಟೆ ಟೀಟೇನೆ, ಅವಳದೇ ಒಂದು ಹಠ. ಬಟ್ ನಮ್ಮ ಮಮ್ಮಿ ಡ್ಯಾಡಿ ಯಾರ ಜೊತೆ ಆದರೂ ಇದ್ದರೆ ಸೈಲೆಂಟಾಗಿ ಬರ್ತಾಳೆ. ಮನೆಯವ್ರಿಗೂ ಸೈಲೆಂಟಾಗಿ ಬಂದು ಮನೆ ಹತ್ರ ಬರ್ತಿದ್ದಂಗೆ ವೈಲೆಂಟ್ ಆಗೋದ್ಲು ಮಗಳು. ಇದು ಅಮ್ಮ ಮನೆ ಹತ್ರ ಕುಣಿಸಿರೋ ಗಣೇಶ, ನಮ್ಮ ಏರಿಯಾ ಗಣೇಶ ಇದು. ಟಮಟೆ ಹೊಡಿತಿದ್ರಂತ ನನ್ನ ಮಗ ಬಿಡಲೇ ಇಲ್ಲ, ಹೋಗೋಣ ಅಂತ ಗಲಾಟೆ ಮಾಡ್ತಿದ್ದೆ. ಸರಿ ಆಯಿತು ಅಂತ ಕರ್ಕೊಂಡೋಗಿ ಬಂದೆ. ನಾವು ಫಂಕ್ಷನ್ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಮನೆಗೆ ರೀಚ್ ಆಗಿದ್ರಿ 3 o'clock ಹಾಗಾಗಿ ಟೈಮ್ ಚೆನ್ನಾಗಿ ಸಿಕ್ತು ನಮಗೆ. ನೋಡಿ ಇದು ನಮ್ಮ ಏರಿಯಾ ಗಣೇಶ. ಇದು ತೊಟ್ಲು ಶಾಸ್ತ್ರದ್ದು ಕೆಲವೊಂದು ಫೋಟೋಸು ವೀಡಿಯೋಸ್ ಜೊತೆ ಹಿಡ್ದಿರೋವಂಥ ಫೋಟೋಸ್ನ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಏನೇ ಆಗಲಿ ನನ್ನ ಮಗ ಗ್ರೇಟೇ, ವೀಡಿಯೋಸ್ ಮಾಡಿ ಫೋಟೋಸ್ ಎಲ್ಲ ಹಿಡ್ದು ತುಂಬ ಚೆನ್ನಾಗೇ ತೆಗೆದಿದ್ದಾನೆ ಎಲ್ಲ ಫೋಟೋಸು ವೀಡಿಯೋಸ್ ಎಲ್ಲನೂ. ಬೇರೆ ಯಾರ ಕೈಲಿ ಮಾಡಿಸಿದ್ರು ನಂಗೆ ಇಂಥ ಸ್ಯಾಟಿಸ್ಫ್ಯಾಕ್ಷನ್ ಬರ್ತಾ ಇರಲಿಲ್ಲ. ಹೀಗಾಗ್ತಿರೋದೆಲ್ಲ ಕ್ಯಾಮ್ರಾದಲ್ಲಿ ಫೋಟೋಸ್ ಕಳಿಸಿರೋದು ನನ್ನ ತಮ್ಮ. ಹೇಗೋ ಬೇಗ ಕಳಿಸ್ಬಿಟ್ಟಿದ್ದಾನೆ. ಅವನು ಸಾಮಾನ್ಯವಾಗಿ ಫೋಟೋಸ್ ಕಳಿಸಲ್ಲ, ಈ ಸಲ ಬೇಗ ಕಳಿಸ್ಬಿಟ್ಟಿದ್ದಾನೆ ಫೋಟೋಸು. ಸೊ ಅದಕ್ಕೆ ಎಲ್ಲನೂ ಆ್ಯಡ್ ಮಾಡ್ತಿದ್ದೀನಿ. ನಾವೆಲ್ಲರೂ ಯಾವ ಥರ ಎಲ್ಲ ಪೋಸಸಲ್ಲಿ ತೆಕ್ಕೊಂಡಿದ್ದೀರಿ ಅಂತ. ಈ ವಿಡಿಯೋ ಇಷ್ಟ ಆದರೂ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.